टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೋದಿಗೆ ರಕ್ತ ಕೊಡ್ತಾವ್ರಿ. ಗ್ಯಾಸ್ ರೇಟ್ ಜಾಸ್ತಿ ಮಾಡಿ ಅಡಿಗೆ ಮಾಡೋ ರಕ್ತ ಕುಡಿತೈತೆ ಮೋದಿ ಅಂತವ ಹಿಂಗ್ ಮಾಡ್ತಾವೆ ಕಣ. ಆ ಕಡೆ ನೋಡಿದ್ರೆ ವಿಜಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗಿರೋದಕ್ಕೆ ಗ್ಯಾಸ್ ರೇಟ್ ಏರ್ಸವ್ರೆ ಅಂದೈತೆ ಕಣ. ಕಾರಣ ಏನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಓ ಹಂಗೇನ್ಲ, ಈ ವಿಚಾರ ಗೊತ್ತೇ ಆಗಿರ್ಲಿಲ್ಲ ಕಂಡ್ಲ ಬೇಕನಾಶಿ. ಅಯ್ಯ ಕ್ರೂಡ್ ಆಯಿಲ್ ಚೀಪ್ ರೇಟ್ ಬಿದ್ದೋಗೈತೆ ಕಲಣ. ಆ ಲೆಕ್ಕಾಚಾರಕ್ಕೆ ಹೋದ್ರೆ ಡೀಸೆಲ್ 50 ರೂಪಾಯಿ ಆಗ್ಬೇಕು, ಇಲ್ಲಿ ನೋಡಿದ್ರೆ ಇನ್ನ ಏರಿಸ್ತಲೇ ಇವೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಜಾಸ್ತಿ ಆಗಿದೆ. ಅರ್ಧ ಸತ್ಯವನ್ನ ಮಾತ್ರ ಈ ಕಾಂಗ್ರೆಸ್ ಮುಖಂಡರು ಇವತ್ತು ಹೇಳ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ನಾವು ಗ್ಯಾರಂಟಿ ಕೊಟ್ಟು 2,000 ದುಡ್ಡು ಕೊಟ್ಟು ಬಸ್ಸು ಕರೆಂಟು ಫ್ರೀ ಕೊಟ್ಟು 2 ರೂಪಾಯಿ ಏರ್ಸವಿ. ಸೆಂಟ್ರಲ್ ನಾವು ಯಾವ ಗ್ಯಾರಂಟಿ ಕೊಡಕ್ಕೆ ದುಡ್ಡು ಏರ್ಸವಂತಲ. ದೇಶನ ವರ್ಲ್ಡ್ ಅಲ್ಲೇ ನಂಬರ್ 1 ಮಾಡಕ್ಕೆ ರೇಟ್ ಏರ್ಸವಂತೆ ಕಣೆ. ಜನಗಳತವ ದುಡ್ಡು ಕಿತ್ಕೊಂಡು ಬಾಳ್ನ ಬೀದಿಗೆ ತಂದು ದೇಶ ನಂಬರ್ 1 ಮಾಡ್ತೀನಿ ಅಂದ್ರೆ ಹೆಂಗ್ಲೆ? ಅದೆಲ್ಲ ನಂಗೆ ಗೊತ್ತಾಗೋದಿಲ್ಲ ಕಲಣ. ಆದ್ರೆ ಸ್ಟೇಟ್ ಗೌರ್ಮೆಂಟ್ ಏನೇನ್ ಅನ್ಯಾಯ ಮಾಡ್ತೈತಿ ಅಂತ ಬಿಜೆಪಿ ಹೇಳ್ತಾವ ನೋಡ್ಲಿ. ಬೆಲೆ ಏರಿಕೆಯ ಪರಿಣಾಮವಾಗಿ ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯ ಪರಿಣಾಮವಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ವರೆಗೂ ಕೂಡ ಬೆಲೆನ ಜಾಸ್ತಿ ಮಾಡಿ ಇವತ್ತು ಜನ ಪರದಾಡ್ತಕ್ಕಂತ ಪರಿಸ್ಥಿತಿಗೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ತಂದಿಟ್ಟಿದ್ದಾರೆ. ಸೂಪರ್ ಮಾಮಾ. ದಲಿತರ ಹಣವನ್ನ ಮಿಸ್ಯೂಸ್ ಮಾಡಿರುವಂತ ಸರ್ಕಾರ, ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂತ ಸರ್ಕಾರ. ಇವತ್ತು ನೀರಿನ ಬೆಲೆ ಏರಿಕೆಯನ್ನ ಬೆಂಗಳೂರಿನಲ್ಲಿ ಜಾಸ್ತಿ ಮಾಡಿದ್ದಾರೆ. ಅಯ್ಯಯ್ಯೋ, ವಕಫ್ ಸ್ಟ್ರೈಕು ಒಳ ಜಗಳದಿಂದ ಫೇಲ್ ಆಗಿತ್ತು. ಈಗ ಜನಾಕ್ರೋಶ ಸ್ಟ್ರೈಕು ಸಕ್ಸಸ್ ಐತೆ ಇರಂಗೈತೆ ಕಣ್ಲೆ. ಕೊನೆಗೂ ಈ ಸ್ಟೇಟ್ ಅಲ್ಲಿ ವಿರೋಧ ಪಕ್ಷ ಎದ್ ನಿಂತ್ಕಂತು ಅನ್ನೋದೇ ಸಮಾಧಾನ ಕಣ್ಲೆ. ಪೂರ್ತಿ ಬಿದ್ದೋಗಿದ್ದವು ಈಗ ಹೊಸಿ ಎದ್ದು ಪಾರ್ಟಿ ಕಟ್ಕೊಳಕ್ ಏನ್ ಮಾಡಬೇಕು ಮಾಡ್ತಾವೆ. ಆದ್ರೆ ಕಾಂಗ್ರೆಸ್ ನೋಡಲಿ ಕಮಿಷನ್ ದಂಧೆಲಿ ಬಿಜೆಪಿನ ಮೀರ್ಸವಂತೆ. ಹಣ ಬಿಡುಗಡೆಗೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತಗೊಂತಾರೆ. ದಯವಿಟ್ಟು ತಾವು ಇದರಲ್ಲಿ ಅರ್ಥ ಮಾಡ್ಕೋಬಹುದು ಸೊ ಹೆಂಗ್ ಬಂದಿದೆ ಅಂತ. ಆಮೇಲೆ ಈ ಸಂಬಂಧ ಇಲ್ಲದ ಹೆಡ್ಡಿಗೆ ಪೇಮೆಂಟ್ ಕೊಡೋದಿಲ್ಲ. 5ರಿಂದ 10% ಕೊಟ್ಟರೆ ಹೆಂಗ್ ಜೀವನ ಮಾಡಬೇಕು? ಫಾರ್ ಎಕ್ಸಾಂಪಲ್ ನೋಡಿ, ಜಾರಕಿಹೊಳಿ ಸಾಹೇಬರು ಮಹಾನ್ ಪ್ರಾಮಾಣಿಕರು, ಅದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತೈತೆ. ಹೋಗ್ಲೇ ಕೇಳ ಸತೀಶ್ ಜಾರಕಿಹೊಳಿನ ಯಾರು ಅದು ಕಾಣದ ಕೈ ಅಂತವ? ಅವ್ರೇನೋ ಕಾಣದ ಕೈಗಳಂತ ಹೇಳ್ತಾರೆ. ಕಾಣದ ಕೈ ಆಗಲ್ಲ, ಎಲ್ಲ ಕಾಣುವಂತ ಇದಾವೆ. ನಮ್ಮಲ್ಲಿ ಯಾರು ಮುಚ್ಚಿ ಇಡುವಂಥದ್ದಿಲ್ಲ. ನಾವು ಯಾರು ಬಂದ್ರೆ ನಮ್ಗೆ ರಿಕ್ವೆಸ್ಟ್ ಮಾಡ್ತಾರೆ, ಅವ್ರಿಗೆಲ್ಲ ಸ್ಪೆಷಲ್ LOC ಕೊಟ್ಟಿದ್ದೀವಿ. ಡಿಕೆ ಡಿಪಾರ್ಟ್ಮೆಂಟ್ ಅಲ್ಲೂ ಕಮಿಷನ್ ನಡೀತೈತೆ ಕಲ್ಯಾಣ. ಆಮೇಲೆ DK ಶಿವಕುಮಾರ್ ಸಾಹೇಬರು DCM ಸಾಹೇಬರಿಗೆ ಅವರಿಗೆ ಯಾರು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ಬ್ರೋಕರ್ ನಿಜವಾಗ್ಲೂ ಈ ಮಾತು ಉಪಯೋಗಿಸುವ ಬ್ರೋಕರ್ಸ್ ಇದ್ದಾರೆ. ಅಯ್ಯಯ್ಯೋ, ಇಲ್ಲಿ ಬಹಳ ಸಂತೋಷ. ನಾನು ಮಾಡಿರ್ಬೋದು, ನಾನಿಲ್ಲ ಎಲ್ಲ ಮಾಡಿರ್ಬೋದು, ಎಲ್ಲರ ಮೇಲೂ ಮಾಡಿರ್ಬೋದು. ಕೊಡ್ಲಿ ಇದಾಗಂತ ಕೊಡ್ಲಿ. ನಾನು ಹೇಳ ಈ ಲಂಚಕ್ಕೆ ಯಾವ್ದು ಕೂಡ ನಾವು ಅವಕಾಶ ಕೊಡಲ್ಲ. ಯಾರಿದ್ರೆ ಬರೆದು ಕೊಡ್ಲಿ. ನಮ್ಗೆ ಶಿವನಿ ಶಂಭುಲಿಂಗ